ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಕ್ರಿಕೆಟ್ ಜಗತ್ತಿನಲ್ಲಿ 2 IPL ಫ್ರಾಂಚೈಸಿಗಳು ಸೇಲ್ ಆದ ವಿಷಯ ಈಗ ದೊಡ್ಡ ಚರ್ಚೆಯ ವಿಷಯವಾಗಿದೆ. ಅದರಲ್ಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 16,500 ಕೋಟಿ ರೂಪಾಯಿ ಮೊತ್ತಕ್ಕೆ ಸೇಲ್ ಆಗಿದ್ದು ಭಾರಿ ಸುದ್ದಿಯಾಗುತ್ತಿದೆ. ಇದರ ಬೆನ್ನಲ್ಲೇ RCB ಹಳೆ ಓನರ್ ಆಗಿರುವಂತಹ ವಿಜಯ್ ಮಲ್ಯ ಅವರು ಕೆಲವೊಬ್ಬರಿಗೆ ಸಖತ್ತಾಗಿ ಬೆಂಡೆತ್ತಿದ್ದಾರೆ. ಅದೇ ರೀತಿ RCB ಹೆಸರು ಬದಲಾವಣೆಯ ಬಗ್ಗೆ ಆರ್ಯಮಾನ್ ಬಿರ್ಲಾ ಅವರ ತಂಗಿ ಆಗಿರುವಂತಹ ಅನನ್ಯ ಬಿರ್ಲಾ ಅವರು ಒಂದು ಬಿಗ್ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆಯೂ ಸಹ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೆ ನೋಡಿ. ಅದೇ ರೀತಿ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಕೊನೆಯದಾಗಿ ನಮ್ಮ RCB ತಂಡ 16,500 ಕೋಟಿಗೆ ಆದಿತ್ಯ ಬಿರ್ಲಾ ಗ್ರೂಪ್ನವರ ಮಾಲೀಕತ್ವವನ್ನು ಪಡೆದಿದ್ದಾರೆ. ತಂಡ ಸೇಲ್ ಆದ ಬೆನ್ನಲ್ಲೇ ಇಂದಿನ ತಂಡದ ಮಾಲೀಕ ವಿಜಯ್ ಮಲ್ಯ ಟ್ವೀಟ್ ಮಾಡಿ ಸಖತ್ತಾಗಿ ಬೆಂಡೆತ್ತಿದ್ದಾರೆ. ತಮ್ಮ ಟ್ವೀಟ್ನಲ್ಲಿ ಹಳೆಯ ವಿಷಯವನ್ನು ವಿಜಯ್ ಮಲ್ಯ ಕೆದಕಿದ್ದಾರೆ. ನಾನು ಹಾಕಿದ ದುಡ್ಡನ್ನು ಅಹಂಕಾರ ಎಂದು ಕರೆದವರು ಈಗ ಏನು ಹೇಳ್ತಾರೆ ಎಂದು ವಿಜಯ್ ಮಲ್ಯ ಟೀಕಾಕಾರರನ್ನು ಪ್ರಶ್ನಿಸಿದ್ದಾರೆ. ವಿಜಯ್ ಮಲ್ಯ ಅವರ ಟ್ವೀಟ್ ಈಗ ಸಖತ್ತಾಗಿ ವೈರಲ್ ಆಗ್ತಿದೆ. ಹಾಲಿ ಮತ್ತು IPL ತಂಡಗಳ ಪೈಕಿ ಅತಿ ಹೆಚ್ಚು ಬ್ರ್ಯಾಂಡ್ ಮೌಲ್ಯ ಇರುವ ಫ್ರಾಂಚೈಸಿ ಪೈಕಿ ನಮ್ಮ RCB ಈಗ ಮೊದಲ ಸ್ಥಾನದಲ್ಲಿದೆ. ಮ್ಯಾಡ್ನೆಸ್ ಪೇಡ್ ಆಫ್ ಎಂದು ವಿಜಯ್ ಮಲ್ಯ ಟ್ವೀಟ್. 2008ರಲ್ಲಿ BCCI ಇಂಡಿಯನ್ ಪ್ರೀಮಿಯರ್ ಲೀಗ್ ಪರಿಕಲ್ಪನೆಯನ್ನು ಹುಟ್ಟುಹಾಕಿತ್ತು. ಆ ವೇಳೆ ಯುನೈಟೆಡ್ ಸ್ಪಿರಿಟ್ ಸಂಸ್ಥೆಯ ಮಾಲೀಕರಾಗಿದ್ದ ವಿಜಯ್ ಮಲ್ಯ 483 ಕೋಟಿ ರೂಪಾಯಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಖರೀದಿಸಿದ್ದರು. 18 ವರ್ಷಗಳ ಹಿಂದೆ ಹಾಕಿದ್ದ 483 ಕೋಟಿ ಬಂಡವಾಳ ಈಗ ಸುಮಾರು 3.5 ಪಟ್ಟು ಅಧಿಕ ಲಾಭವನ್ನು ತಂದುಕೊಟ್ಟಿದೆ. ಮ್ಯಾಡ್ನೆಸ್ ಪೇಡ್ ಆಫ್ ಎಂದು ವಿಜಯ್ ಮಲ್ಯ ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ. ಫ್ರೆಂಡ್ಸ್, RCB ಸೇಲ್ ಆದ ಬೆನ್ನಲ್ಲೇ ವಿಜಯ್ ಮಲ್ಯ ಅವರು ತಮ್ಮ ಟ್ವೀಟ್ನಲ್ಲಿ ಏನಂದು ಬರೆದುಕೊಂಡಿದ್ದಾರೆ ಅಂದರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಖರೀದಿಸಿದವರಿಗೆ ನನ್ನ ಅಭಿನಂದನೆಗಳು. ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸುತ್ತೇನೆ. 2008ರಲ್ಲಿ ನಾನು 450 ಕೋಟಿ ರೂಪಾಯಿಗೆ ತಂಡವನ್ನು ಖರೀದಿಸಿದಾಗ ಬಹಳಷ್ಟು ಜನ ನನ್ನನ್ನು ನೋಡಿ ನಕ್ಕರು. ವಿಜಯ್ ಮಲ್ಯ ಅವರ ದುರಂಕಾರದ ಇನ್ವೆಸ್ಟ್ಮೆಂಟ್ ಎಂದು ಹೇಳಿದ್ದರು ಎಂದು ವಿಜಯ್ ಮಲ್ಯ 18 ವರ್ಷದ ಹಿಂದಿನ ವಿದ್ಯಮಾನವನ್ನು ನೆನಪಿಸಿಕೊಂಡಿದ್ದಾರೆ. ಅದೇ ರೀತಿ ಮುಂದುವರಿಯುತ್ತಾ, ನನ್ನ ಅಂದಿನ ಹುಚ್ಚುತನ ಇಂದು 37 ಪಟ್ಟು ಬೆಳೆದು 16,500 ಕೋಟಿ ರೂಪಾಯಿ ತಲುಪಿರುವುದು ನನಗೆ ಅಪಾರ ತೃಪ್ತಿಯನ್ನು ತಂದಿದೆ. ನನ್ನ ಹುಚ್ಚುತನದ ಹಿಂದೆ ಬೆಂಗಳೂರು ತಂಡಕ್ಕೆ ಬ್ರ್ಯಾಂಡ್ ಹುಟ್ಟುಹಾಕಬೇಕು ಎನ್ನುವುದಾಗಿತ್ತು. ಅದು ಈಗ ಸಾಕಾರಗೊಂಡಿದೆ. RCB ಎನ್ನುವುದು ನನ್ನ DNA ಇದೆ ಮತ್ತು ಇರುತ್ತದೆ ಎಂದು ತಮ್ಮ ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ. ಈಗ ಫ್ರೆಂಡ್ಸ್, 2008ರಲ್ಲಿ ವಿಜಯ್ ಮಲ್ಯ ಅವರ RCB ತಂಡವನ್ನು 483 ಕೋಟಿ ರೂಪಾಯಿಗೆ ತೆಗೆದುಕೊಂಡಾಗ ಹಲವಾರು ನಕ್ಕಿದ್ರಂತೆ. ಅದನ್ನು ಈಗ ಅವರು ಟ್ವೀಟ್ ಮಾಡೋದ್ರ ಮೂಲಕ ಅವರಿಗೆ ತಿರುಗೇಟು ನೀಡಿದ್ದಾರೆ. ಅದೇ ರೀತಿ ಇನ್ನೊಂದು ದೊಡ್ಡ ವಿಚಾರ ಏನಪ್ಪ ಅಂತ ಫ್ರೆಂಡ್ಸ್, ಈಗ ಇನ್ಸ್ಟಾಗ್ರಾಮ್ನಲ್ಲಿ, ಟ್ವಿಟರ್ನಲ್ಲಿ ಹಾಗೂ ಟ್ವಿಟರ್ನಲ್ಲಿ ಎಲ್ಲ ಸಹ RCB ಹೆಸರು ಬದಲಾವಣೆ ಆಗುತ್ತದೆ ಎಂಬ ಊಹಾಪೋಹಗಳು ಹರಿದಾಡ್ತಿದ್ವು. ಅದನ್ನು ಕಂಡ ತಕ್ಷಣ ಆರ್ಯಮಾನ್ ಬಿರ್ಲಾ ಅವರು ಸಹೋದರಿ ಅನನ್ಯ ಬಿರ್ಲಾ ಅವರು ಸಾಮಾಜಿಕ ಮಾಧ್ಯಮದಲ್ಲಿ RCB ತಂಡದ ಹೆಸರು ಬದಲಾವಣೆ ಕುರಿತು ಸ್ಟೋರಿ ಹಂಚಿಕೊಂಡಿದ್ದಾರೆ. ಸ್ಟೋರಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗಿರುವ ಹೆಸರನ್ನು ಬದಲಾಯಿಸುವುದಿಲ್ಲ, ಇರುವ ಹೆಸರಿನಲ್ಲಿಯೇ ತಂಡವನ್ನು ಮುನ್ನಡೆಸಲಿದೆ ಎಂದು ಹೇಳುವ ಮೂಲಕ ಎಲ್ಲ ಊಹಾಪೋಹಗಳಿಗೆ ತೆರೆ ಹಿಡಿದಿದ್ದಾರೆ. ಫ್ರೆಂಡ್ಸ್, ಇದೇ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.